ಅಣ್ಣ ಗಾಡಿ ಸಿಕ್ತಾ ಅಂತ ಆರೋಪಿ ಅಣ್ಣಪ್ಪ ಕೇಳಿದ್ನಂತೆ. ವೈರ್ಲೆಸ್ ಮೆಸೇಜ್ಗಳನ್ನು ಕೂಡ ಆರೋಪಿ ಗಮನಿಸ್ತಾ ಇದ್ನಂತೆ. ನೀನ್ ಪಕ್ಕದ ಸ್ಟೇಷನ್, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಪ್ರಶ್ನೆ ಮಾಡೋರೆ. ಅಣ್ಣಪ್ಪನ ಇತಿಹಾಸ ಮೊದಲೇ ತಿಳಿಸಿದ್ರು ಪೊಲೀಸರು. ಅಂದ್ರೆ ಮೊದಲೇ ಗೊತ್ತಿತ್ತು ಆತನ ಇತಿಹಾಸ ಏನು ಅಂತ. ಕಾನ್ಸ್ಟೇಬಲ್ ನಡವಳಿಕೆಯಿಂದ ಅನುಮಾನ ಬಂದಿದೆ. ತಕ್ಷಣ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಣ್ಣಪ್ಪ ರಾಬ್ರಿ ದಿನ ಡ್ಯೂಟಿಯಲ್ಲಿ ಇಲ್ಲ ಅನ್ನೋ ಮಾಹಿತಿಯನ್ನ ಆ ಒಂದು ಸ್ಟೇಷನ್ ಅವರು ತಿಳಿಸಿದ್ದಾರೆ. ಮಾಹಿತಿ ಸಿಗ್ತಾ ಇದ್ದಂತೆ ಅಣ್ಣಪ್ಪನನ್ನ ವಶಕ್ಕೆ ಪಡೆದು ಸಿಸಿಬಿ ಅವರು ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಸತತ ವಿಚಾರಣೆಯ ಬಳಿಕ ಸತ್ಯವನ್ನ ಅಣ್ಣಪ್ಪ ಬಾಯ್ಬಿಟ್ಟಿದ್ದಾನೆ. ಅಣ್ಣ ಗಾಡಿ ಸಿಕ್ತಾ ಅಂತ ಆರೋಪಿ ಅಣ್ಣಪ್ಪ ಹೋಗಿ ಕೇಳಿದ್ದಾನೆ. ವೈರ್ಲೆಸ್ ಮೆಸೇಜ್ಗಳೇನಿರುತ್ತೆ ಆ ಒಂದು ಮೆಸೇಜ್ಗಳನ್ನು ಕೂಡ ಆರೋಪಿ ಗಮನಿಸ್ತಾ ಇದ್ದಂತೆ. ನಿನ್ ಪಕ್ಕ ಸ್ಟೇಷನ್, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲಿ ಸ್ಥಳದಲ್ಲಿದ್ದಂತಹ ಪೊಲೀಸರು. ಈತ ಹೋಗಿ ಅವ್ರನ್ನ ಕೇಳ್ತಾರೆ, ಅಣ್ಣ ಏನಾದ್ರು ಗಾಡಿ ಸಿಕ್ತಾ, ಏನಾಯ್ತು ಈ ಒಂದು ಪ್ರಕರಣ ಅಂತ ಕೇಳಿದಾಗ ಅಲ್ಲಿದ್ದಂತಹ ಸ್ಥಳದಲ್ಲಿದ್ದಂತಹ ಪೊಲೀಸರು ಹೇಳ್ತಾರೆ, ನಿನಗೆ ಯಾಕೆ ಬೇಕು ಅದೆಲ್ಲ, ನೀನು ಯಾಕೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಏನು ಈತ ಕೆಲಸ ಮಾಡ್ತಾ ಇದ್ದ ಪೊಲೀಸ್ ಸ್ಟೇಷನ್, ಆ ಒಂದು ಪೊಲೀಸ್ ಸ್ಟೇಷನ್ ಗಮನಕ್ಕೆ ತರ್ತಾರೆ ಈ ಒಂದು ವಿಚಾರವನ್ನ. ಈ ರೀತಿಯಾಗಿ ಬಂದಿದ್ದಾನೆ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ ಆತ ಅವತ್ತು ಡ್ಯೂಟಿಯಲ್ಲಿ ಇರಲಿಲ್ಲ ಅಂತ. ಯಾಕೆಂತಂದ್ರೆ ಈತನ ಹಿಸ್ಟ್ರಿ ಮೊದಲೇ ಪೊಲೀಸವ್ರಿಗೆ ಗೊತ್ತಿರುತ್ತೆ. ತಮ್ಮ ಇಲಾಖೆಯಲ್ಲಿ ಏನೆಲ್ಲ ತೊಂದರೆಗಳಿರುತ್ತೆ ಅಥವಾ ಹುಳುಕುಗಳಿರುತ್ತೆ ಅದೆಲ್ಲವೂ ಕೂಡ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಪೊಲೀಸರಿಗೆ ಡೌಟ್ ಬಂದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಣ್ಣಪ್ಪ ಹಿಸ್ಟರಿಯೇ ಸ್ವಲ್ಪ ರೋಚಕ ಅನ್ಸುತ್ತೆ. ಈ ಒಂದು ದರೋಡೆಕೋರರ ಗ್ಯಾಂಗಿಗೆ ಈತನೇ ಲೀಡರ್ ಅಂತ. ಸಾಹಿತ್ಯ ಏನಂದ್ರೆ ಈಗಾಗ್ಲೇ ಗೊತ್ತಾಗಿರುವಂತದ್ದು, ಪೊಲೀಸರು ಯಾವ ರೀತಿ ಈ ಒಂದು ಪ್ರಕರಣವನ್ನು ಬೇಯಿಸಿದ್ರು ಅನ್ನೋದು ಗೊತ್ತಾಗಿರುವಂತದ್ದು. ಅಂದ್ರೆ ಅವತ್ತು ಏನು ಆ ದರೋಡೆ ನಡೆದ ದಿನ ಏನು ಅಣ್ಣಪ್ಪ ಏನಿದ್ದಾನೆ, ಸೊ ಆತ ಯಾವುದೇ ಡ್ಯೂಟಿಯಲ್ಲಿ ಇರಲಿಲ್ಲ, ಮತ್ತೆ ಆತನನ್ನ ಸ್ಪೆಷಲ್ ಡ್ಯೂಟಿಗೆ ಸಹ ಹಾಕಿರಲಿಲ್ಲ, ಮತ್ತೆ ನಾಗಾ ಬಂದು ಚೆಕ್ ಮಾಡಕ್ಕೂ ಸಹ ಆತನನ್ನ ಹಾಕಿರ್ಲಿಲ್ಲ. ಆದ್ರೆ ದರೋಡೆ ಆಗಿದೆ ಅಂತ ಗೊತ್ತಾಗಿರೋ ತಕ್ಷಣ ಈತ ಎಲ್ಲೆಲ್ಲಿ ಪೊಲೀಸರು ಚೆಕ್ ಪೋಸ್ಟ್ ಗಳನ್ನ ಹಾಕಿರ್ತಾರೆ, ಮತ್ತೆ ಎಲ್ಲೆಲ್ಲಿ ನಾಕಾಬಂದಿಗಳನ್ನ ಹಾಕಿ ಚೆಕ್ ಮಾಡ್ತಾರೆ, ಅಲ್ಲೆಲ್ಲ ಹೋಗ್ಬಿಟ್ಟು ಈತ ಏನಂದ್ರೆ ಈ ತರ ವಾಹನ ಏನು ದರೋಡೆ ಆಗಿದೆ ಇದೇ ವಾಹನನ ಅಂತ ಹೇಳ್ಬಿಟ್ಟು ಎಲ್ಲ ಪೊಲೀಸರ ಬಳಿಯಿಂದ ಹೋಗಿ ಈತ ಕೇಳ್ತಾನೆ. ಮತ್ತೆ ಒಂದ್ ರೀತಿ ಅನುಮಾನಾಸ್ಪದ ಪೊಲೀಸರಿಗೆ ಅನುಮಾನ ಬರುತ್ತೆ. ಮತ್ತೆ ಏನಂದ್ರೆ ಈತ ವೈರ್ಲೆಸ್, ಯಾಕಂದ್ರೆ ತಮ್ಮ ಎಲ್ಲಾ ಕಾನ್ಸ್ಟೇಬಲ್ ಸಹ ಅವರ ಬಳಿ ವೈರ್ಲೆಸ್ ಗಳಿರುತ್ತೆ. ವೈರ್ಲೆಸ್ ಅಲ್ಲಿ ಬರುವಂತ ಮೆಸೇಜ್ ಗಳನ್ನು ಸಹ ಆತ ಕೇಳಿಸ್ಕೊಂಡು ಎಲ್ಲೆಲ್ಲಿ ಹೋಗ್ತಾರೆ. ಹಾಗಾಗಿ ಪೊಲೀಸರಿಗೆ ಬಗ್ಗೆ ಒಂದು ಅನುಮಾನ ಬರುತ್ತೆ. ಯಾಕಂದ್ರೆ ಈ ರೀತಿ ಈತ ಯಾಕೆ ಕೇಳ್ತಾ ಇದ್ದಾನೆ ಪ್ರಶ್ನೆ ಪೊಲೀಸರ ಬಳಿ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು, ಅದು ಸಹ ಬೇರೆ ಡಿವಿಷನ್, ಬೇರೆ ಸಬ್ ಡಿವಿಷನ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು ನಮ್ಮ ಡಿವಿಷನ್ ಅಲ್ಲಿ ಈ ರೀತಿ ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ಏನು ಹೇಳ್ತಾರೆ. ಸೊ ಹಾಗಾಗಿ ಡೌಟ್ ಬರುತ್ತೆ ಅವ್ರಿಗೆ. ಕೂಡಲೇ ಅವರು ಕೆಲವೊಂದು ಗೋವಿಂದರಾಜನಗರ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾನೆ. ಮತ್ತೆ ಗೋವಿಂದರಾಜನಗರ ಪೊಲೀಸರ ಹತ್ರನೂ ಸಹ ಅಲ್ಲಿ ಬೀಟ್ ನಲ್ಲಿ ಇದ್ದ ಕೆಲವು ಕಾನ್ಸ್ಟೇಬಲ್ಗಳು ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಕೇಳ್ತಾರೆ, ಈ ರೀತಿ ಅಣ್ಣಪ್ಪನ ಏನಾದ್ರು ನೀವು ಏನು ನಾಕಾಬಂದಿ ಹಾಕಿ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಪರಿಶೀಲನೆ ಮಾಡಕ್ಕೆ ನೀವೇನು ನಿಯೋಜನೆ ಮಾಡಿದ್ರೆ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಎಲ್ಲ ಅಂತ ಹೇಳ್ತಾರೆ. ಆದ್ರೂ ಸಹ ಈತ ಒಂದು ಮುತುವರ್ಜಿಯನ್ನು ವಹಿಸಿ ಮತ್ತೆ ನಯ ನಾಜೂಕಿನಂತೆ ಹೋಗಿ ಒಂದು ಕೆಲಸವನ್ನು ಅಲ್ಲಿ ಪೊಲೀಸರ ಬಳಿ ಕೇಳ್ತಾರೆ. ಅದು ಎಲ್ಲ ಒಂದು ಪೊಲೀಸರಿಗೆ ಫುಲ್ ಡೌಟ್ ಅನ್ನ ಬರಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಡೌಟ್ ಬಂದಂತ ಸಂದರ್ಭದಲ್ಲಿ ಸಿಸಿಟಿವಿಗೆ ಮಾಹಿತಿಯನ್ನ ಕೊಡ್ತಾರೆ. ಆತನ ಕಾಲ್ಗಳ ಪರಿಶೀಲನೆ ಮಾಡಕ್ಕೆ ಸಹ ಪೊಲೀಸರು ಪ್ರಯತ್ನ ಮಾಡ್ತಾರೆ. ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ಜೇವಿಯರ್ ಯಾರಿದ್ದಾನೆ, ಸೊ ಆತನ ಮೊಬೈಲ್ ಜೊತೆ ಸಂಪರ್ಕ ಹೊಂದಿರೋದು ಗೊತ್ತಾಗುತ್ತೆ. ಮತ್ತೆ ಜೇವಿಯರ್ ಯಾರು ಅಂತ ಏನೇನೆಲ್ಲ ಅಂತ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಜೇವಿಯರ್ ಕಳೆದ ಒಂದು 5 ದಿನಗಳ ಹಿಂದಷ್ಟೇ ಆತ ಕೆಲಸ ಒಂದು ಮಾಡಿ CMS ಕಂಪನಿಯ ಕೆಲಸ ಬಿಟ್ಟಿರ್ತಾನೆ. ಸೊ ಆತನಿಗೂ ಈತನಿಗೇನೋ ಕನೆಕ್ಟಿವಿಟಿ ಇರ್ಬೋದು ಅನ್ನೋದು ಪೊಲೀಸರ ಒಂದು ಶಂಕೆ ಇರುತ್ತೆ. ಇಬ್ಬರ ಮೊಬೈಲ್ ಗಳನ್ನ ಮ್ಯಾಚ್ ಮಾಡುವಂತ ಸಂದರ್ಭದಲ್ಲಿ ಇಬ್ರು ಹಲವು ಬಾರಿ ಸಂಪರ್ಕ ಮಾಡಿರೋದು ಗೊತ್ತಾಗುತ್ತೆ. ಜೊತೆಗೆ ಏನಂದ್ರೆ ಬೇರೆ ಬೇರೆ ಹುಡುಗರನ್ನ ಬಳಸ್ಕೊಂಡು ಈ ರೀತಿ ಕೃತ್ಯ ಎಸಗಿದ್ರು ಗೊತ್ತಾಗುತ್ತೆ. ಇದು ಕೇವಲ ಒಂದು 24 ಗಂಟೆಯಲ್ಲ ಪೊಲೀಸರಿಗೆ ಗೊತ್ತಾಗುತ್ತೆ. ಅದಾದ ನಂತರ ಯಾರು ಅನ್ನೋದು ಇಲ್ಲಿ ಪ್ರಮುಖವಾಗಿ ಯಾವುದೇ ಒಂದು ರಾಬರಿ ಆದಂತ ಸಂದರ್ಭದಲ್ಲಿ ಸಾಹಿತ್ಯ ಯಾರು ಅನ್ನೋದು ಪತ್ತೆ ಹಚ್ಚಿದ್ರೆ ನಿಮ್ಗೆ ಕೇಸ ಈಸಿಯಾಗಿ ಡಿಟೆಕ್ಷನ್ ಮಾಡಬಹುದು. ಸೊ ಅದೇ ಒಂದು ಚಾಣಾಕ್ಷತನ ಇಲ್ಲಿ ಬೆಂಗಳೂರು ಪೊಲೀಸರು ಉಪಯೋಗಿಸಿರುವಂತ ಪ್ರಮುಖವಾಗಿ ಕಾರ್ ನಂಬರ್ ಪ್ಲೇಟ್ ಡೂಪ್ಲಿಕೇಟ್ ಅನ್ನೋದು ಮೊದಲನೇದಾಗಿ ಗೊತ್ತಾಗುತ್ತೆ. ಮತ್ತೆ ಈ ರೀತಿ ಇಷ್ಟು ಮೊತ್ತದ ಅಮೌಂಟ್ ಒಂದು ವೆಹಿಕಲ್ ನಲ್ಲಿ ಹೋಗ್ತಾ ಇದೆ ಅಂದ್ರೆ ಸಾರ್ವಜನಿಕರಿಗೂ ಮತ್ತು ಸಾಮಾನ್ಯ ಜನರಿಗೂ ಯಾರಿಗೂ ಸಹ ಗೊತ್ತಾಗಲ್ಲ. ಆದ್ರೆ ಇವ್ರಿಗೆ ಗೊತ್ತಾಗುತ್ತೆ ಅಂದ್ರೆ ಯಾರೋ ಒಬ್ಬ ಇನ್ವಾಲ್ವ್ಮೆಂಟ್ ಇದರಿಂದಲೇ ಆಗಿರೋದು ಅನ್ನೋದು ಗೊತ್ತಾಗುತ್ತೆ. ಸೊ ಈ ಎಲ್ಲ ಕೆಲವೊಂದಷ್ಟು ಮಾಹಿತಿಗಳನ್ನ ಕ್ರೋಢೀಕರಣ ಮಾಡಿ ಮತ್ತೆ ಡಿಕೋಡ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಪ್ಲಾನ್ ಮಾಡಿ ಒಳಗಿನ ಸಿಬ್ಬಂದಿಗಳು ಇಬ್ರು ಇದ್ರು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಪೊಲೀಸ್ ಸಿಬ್ಬಂದಿನೂ ಸಹ ಇದ್ದು ಅನ್ನೋದು ಗೊತ್ತಾಗುತ್ತೆ. ಈ ರೀತಿಯಾಗಿ ಪೊಲೀಸರು ಕೇಸನ್ನ ಟ್ರ್ಯಾಕ್ ಮಾಡ್ತಾರೆ. ಮತ್ತೆ ಅಣ್ಣಪ್ಪನ ಒಂದು ಹಿನ್ನೆಲೆಯನ್ನು ಸಹ ಪರಿಶೀಲನೆ ಮಾಡಿದ್ರೆ ಈತ ಭಾಗಿಯಾಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ.
ಗೊತ್ತಾದ ನಂತರ ಆತನನ್ನ ವಶಕ್ಕೆ ಪಡೆದು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈತನು ಸಹ ಇನ್ವಾಲ್ವ್ಮೆಂಟ್. ಹಾಗಾಗಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಜೇವಿಯರ್ ಮತ್ತೆ ಅಣ್ಣಪ್ಪಯಿಂದ ಮಾಹಿತಿನ ಪಡೆದುಕೊಂಡ ಸಂದರ್ಭದಲ್ಲಿ ಈ ರೀತಿ ಕೃತ್ಯ ಎಸಗಿದ್ದಾವೆ ಮತ್ತೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಹಣವನ್ನ ದೋಚ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನು ಸಹ ಬಾಯ್ ಬಿಡ್ತಾರೆ ಸಾಹಿತ್ಯ. ಸೊ ಆಗ ಈಗ ಈ ರೀತಿಯಾಗಿ ಪೊಲೀಸರು ಈ ಒಂದು ಕೇಸನ್ನ ಟ್ರ್ಯಾಕ್ ಮಾಡಿರುವಂತದ್ದು. ಸದ್ಯಕ್ಕೆ ಏನು 6,23,00,000 ಹಣವನ್ನ ಸೀಸ್ ಮಾಡಿದ್ದಾರೆ ಮತ್ತೆ 7 ಜನ ಆರೋಪಿಗಳನ್ನು ಸಹ ಬಂಧಿಸಿ ಇನ್ನು ಉಳಿದವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.